ನಾವು ಕಷ್ಟಪಟ್ಟು ಕೆಲಸ ಮಾಡ್ತಿದೀವಿ ಅಂತಂದ್ರೆ ಫ್ಯೂಚರ್ಗೋಸ್ಕರನಾದ್ರೂ ನಾವು ದುಡಿಯೋ ದುಡ್ಡಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಇನ್ವೆಸ್ಟ್ ಮಾಡಬೇಕು ಅಲ್ವಾ. ಪೋಸ್ಟ್ ಆಫೀಸ್ ನ ರೆಕರಿಂಗ್ ಡೆಪಾಸಿಟ್ ಆರ್ಡಿ ಇದು ಎಲ್ಲರ ಅಚ್ಚುಮೆಚ್ಚಿನ ಸ್ಕೀಮ್ ಅಂತಾನೆ ಹೇಳ್ಬೋದು. ಇದರ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಂದು 200 ರುಪೀಸ್ ಇಂದ ಇದೆ. ಹಾಗೆ ನಿಮ್ಮ ಶಕ್ತಿಗೆ ತಕ್ಕಷ್ಟು ನೀವು ಇನ್ವೆಸ್ಟ್ ಮಾಡಬಹುದು. ಪ್ರತಿ ತಿಂಗಳು 1000 ಆಗ್ಲಿ 2000 ಆಗ್ಲಿ ನಾವು ಆರ್ಡಿಯಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ 5 ವರ್ಷ ಆದ್ಮೇಲೆ ಇದಕ್ಕೆ ನಾವು ಬಡ್ಡಿ ಸಮೇತ ನಮ್ಮ ಅಕೌಂಟ್ಗೆ ಬಂದು ಬೀಳತ್ತೆ. 2024 ಪ್ರಕಾರ 5.8 ಇಂದ 6.8 ವರೆಗೂ ಕೂಡ ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಇದರ ಟೆನ್ಯೂರ್ ಪೀರಿಯಡ್ ಬಂದು 5 ವರ್ಷಗಳ ಕಾಲ ತನಕ ಇರುತ್ತೆ. ಹಾಗೆ ನೀವು ಎಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಡಿಪೆಂಡ್ ಆಗಿರುತ್ತೆ. ಪೋಸ್ಟ್ ಆಫೀಸ್ ನ ರೆಕರಿಂಗ್ ಡೆಪಾಸಿಟ್ ಗೆ ಯಾವುದೇ ಕೂಡ ಏಜ್ ಲಿಮಿಟ್ ಇಲ್ಲ. ನೀವು ನಿಮ್ಮ ಮಕ್ಕಳಿಗೂ ಕೂಡ ಇದನ್ನ ಮಾಡಿಸಬಹುದು, ಹಾಗೆ ತಂದೆ ತಾಯಿಗೆ ಮಾಡಿಸಬಹುದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಹೆಸರು ಮೇಲೂ ಕೂಡ ಈ ಅಕೌಂಟ್ ನ ಓಪನ್ ಮಾಡಿಸಬಹುದು. ನಿಮ್ಗೆ ಏನಾದ್ರೂ ಪೋಸ್ಟ್ ಆಫೀಸ್ ಆರ್ಡಿ ಸ್ಕೀಮ್ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಈಗಲೇ ಹೋಗಿ ಒಂದು ಅಕೌಂಟ್ ನ ಓಪನ್ ಮಾಡಿಸಿ. ಪೋಸ್ಟ್ ಆಫೀಸ್ ಅಲ್ಲಿ ನೀವೇನಾದ್ರೂ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ 5 ಇಯರ್ಸ್ ಆದ್ಮೇಲೆ ನಿಮ್ಗೆ ಬಡ್ಡಿ ಮುಖಾಂತರ ಬರುತ್ತೆ. ಅದನ್ನ ನೀವು ನಿಮ್ಮ ಫ್ಯೂಚರ್ಗೆ ಯೂಸ್ ಮಾಡ್ಕೊಳ್ಬಹುದು.